द्वितीयः परिच्छेदः रेणुकदारुकावतरणं सृष्टिविचारः मङ्गलाचरणम् सच्चिदानन्दरूपाय सदसद्व्यक्तिहेतवे नमः शिवाय सांबाय ಸಗಣಾಯ ಸ್ವಯಂ ಭುವೇ. ಸದಸದ್ರೂಪವಾದ ಪ್ರಪಂಚದ ಅಭಿವ್ಯಕ್ತಿಗೆ ಕಾರಣವಾದ ಸಾಂಬನಾದ ಗಣಸಹಿತನಾದ ಸ್ವಯಂಭುವಾದ ಸಚ್ಚಿದಾನಂದ ಸ್ವರೂಪಿಯಾದ ಶಿವನಿಗೆ ನಮಸ್ಕಾರಗಳು. ಸದಾಶಿವಮುಖಾಶೇಷ ತತ್ವಮೌಕ್ತಿಕಶುಕ್ತಿಕಾಂ ವಂದೇ ಮಾಹೇಶ್ವರೀಂ ಶಕ್ತಿಂ ಮಹಾಮಾಯಾದಿರೂಪಿಣೀಂ. ಸದಾಶಿವ ಮುಖಶೇಷಾದಿಗಳಾದ ತತ್ವಗಳೆಂಬ ಮುತ್ತುಗಳಿಗೆ ಚಿಪ್ಪಿನಂತಿರುವ ಮಹಾಮಾಯಾದಿ ರೂಪವುಳ್ಳ ಮಹೇಶ್ವರಿಯಾದ ಶಕ್ತಿಯನ್ನು ನಮಿಸುವೆನು. ಇತಿ ಮಂಗಲಾಚರಣಂ. ವಸ್ತು ನಿರ್ದೇಶನಂ. ಅಸ್ತಿ ಸಚ್ಚಿತ್ಸುಖಾಕಾರಮಲಕ್ಷಣಪದಾಸ್ಪದಂ ನಿರ್ವಿಕಲ್ಪಂ ನಿರಾಕಾರಂ ನಿರಸ್ತಾಶೇಷ ವಿಪ್ಲವಂ. ಯಾವುದೇ ಲಕ್ಷಣಗಳಿಂದ ತಿಳಿಯಲಶಕ್ಯವಾದ ನಿರ್ವಿಕಲ್ಪವಾದ ನಿರಾಕಾರವಾದ ಯಾವ ಬಾಧೆಗಳೂ ಇಲ್ಲದಿರುವ ಇಂತಹ ಸಚ್ಚಿತ್ ಆನಂದ ಸ್ವರೂಪವಾದ ಒಂದು ವಸ್ತುವು ಸೃಷ್ಟಿಪೂರ್ವದಲ್ಲಿ ಇತ್ತು. ಪರಿಚ್ಛೇದಕಥಾಶೂನ್ಯಂ ಪ್ರಪಂಚಾತೀತವೈಭವಂ ಪ್ರತ್ಯಕ್ಷಾದಿಪ್ರಮಾಣಾನಾಮಗೋಚರಪದೇ ಸ್ಥಿತಂ. ದೇಶ ಕಾಲ ವಸ್ತು ಪರಿಚ್ಛೇದಗಳಿಲ್ಲದ ಪ್ರಪಂಚಕ್ಕೆ ಅತೀತವಾದ ವೈಭವವುಳ್ಳ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಗೋಚರವಾಗದ ಸ್ಥಿತಿಯಲ್ಲಿರುವ ಸ್ವಪ್ರಕಾಶ ವಿರಾಜಂತಮನಾಮಯ ಮನೋಪಮಂ ಸರ್ವಜ್ಞಂ ಸರ್ವಗಂ ಶಾಂತಂ ಸರ್ವಶಕ್ತಿ ನಿರಂಕುಶಂ. ಸ್ವಪ್ರಕಾಶವಾಗಿ ವಿರಾಜಮಾನವಾಗಿರುವ ನಿರಾಮಯವಾದ ಉಪಮಾರಹಿತವಾಗಿರುವ ಸರ್ವಜ್ಞ ರೂಪವಾದ ವ್ಯಾಪಕವಾದ ಶಾಂತವಾದ ಸರ್ವ ಸಾಮರ್ಥ್ಯವುಳ್ಳ ಅಂಕುಶರಹಿತವಾದ ಶಿವರುದ್ರ ಮಹಾದೇವ ಭವಾದಿಪದ ಸಂಹಿತಂ ಅದ್ವಿತೀಯಮನಿರ್ದೇಶ್ಯಂ ಪರಂ ಬ್ರಹ್ಮ ಸನಾತನಂ. ಶಿವ ರುದ್ರ ಮಹಾದೇವ ಭವ ಮುಂತಾದ ಪದಗಳಿಂದ ಕರೆಯಿಸಿಕೊಳ್ಳುವ ಅದ್ವಿತೀಯವಾದ ನಿರ್ದೇಶಿಸಲು ಬಾರದಿರುವ ಸನಾತನವಾದ ಪರಬ್ರಹ್ಮ ವಸ್ತುವು ಇತ್ತು. ತತ್ರ ಲೀನಮಭೂತ್ಪೂರ್ವಂ ಚೇತನಾಚೇತನಂ ಜಗತ್ ಸ್ವಾತ್ಮಲೀನಂ ಜಗತ್ಕಾರ್ಯಂ
ಸ್ವಪ್ರಕಾಶ್ಯಂ ತದದ್ಭುತಂ. ಅಲ್ಲಿ ಚೇತನಾಚೇತನವಾದ ಜಗತ್ತು ಸೃಷ್ಟಿಯ ಪೂರ್ವದಲ್ಲಿ ಲೀನವಾಗಿತ್ತು. ತನ್ನಲ್ಲಿ ಅಡಗಿರುವ ಜಗತ್ತೆಂಬ ಕಾರ್ಯವು ತನ್ನಿಂದಲೇ ಪ್ರಕಾಶಮಾನವಾಗಲು ಯೋಗ್ಯವಾಗಿದೆ. ಶಿವಾಭಿಧಂ ಪರಂ ಬ್ರಹ್ಮ ಜಗನ್ನಿರ್ಮಾತುಮಿಚ್ಛಯಾ ಸ್ವರೂಪಮಾದಧೇ ಕಿಂಚಿತ್ ಸುಖಸ್ಫೂರ್ತಿ ವಿಜೃಂಭಿತಂ. ಶಿವನೆಂಬ ಅಭಿಧಾನವುಳ್ಳ ಆ ಪರಬ್ರಹ್ಮವು ಜಗತ್ತನ್ನು ನಿರ್ಮಾಣ ಮಾಡುವ ಇಚ್ಛೆಯಿಂದ ಸುಖ ಸ್ಫೂರ್ತಿಯಿಂದ ಕೂಡಿದ ಕಿಂಚಿತ್ ಸ್ವರೂಪವನ್ನು ಹೊಂದಿತು. ನಿರಸ್ತದೋಷ ಸಂಬಂಧಂ ನಿರುಪಾಧಿಕಮೌಯಯಂ ದಿವ್ಯಮಪ್ರಾಕೃತಂ ನಿತ್ಯಂ ನೀಲಕಂಠಂ ತ್ರಿಲೋಚನಂ. ಹುಟ್ಟು ಸಾವುಗಳ ಸಂಬಂಧವಿಲ್ಲದಿರುವ ಉಪಾಧಿರಹಿತವಾದ ಅವ್ಯಯವಾದ ಅಪ್ರಾಕೃತವಾದ ನಿತ್ಯವಾದ ದಿವ್ಯವಾದ ಆ ವಸ್ತುವು ನೀಲಕಂಠ ತ್ರಿಲೋಚನ ಎಂದೆನಿಸಿಕೊಂಡಿತು. ಚಂದ್ರಾರ್ಧಶೇಖರಂ ಶುದ್ಧಂ ಶುದ್ಧಸ್ಫಟಿಕಸನ್ನಿಭಂ ಶುದ್ಧಮುಕ್ತಾಫಲಾಭಾಸಮುಪಾಸ್ಯಂ ಗುಣಮೂರ್ತಿಭಿಃ. ಅರ್ಧ ಚಂದ್ರನನ್ನು ಅಲಂಕರಿಸಿಕೊಂಡ ಶುದ್ಧನಾದ ಶುದ್ಧವಾದ ಸ್ಫಟಿಕದಂತೆ ಇರುವ ಪರಿಶುದ್ಧ ಮುತ್ತಿನ ಕಾಂತಿಯಂತೆ ಕಾಂತಿಯುಳ್ಳ ಗುಣಮೂರ್ತಿಗಳಿಂದ ಉಪಾಸಿಸಲು ಯೋಗ್ಯನಾದ ವಿಶುದ್ಧ ಜ್ಞಾನಕರಣಂ ವಿಷಯಂ ಸರ್ವಯೋಗಿನಾಂ ಕೋಟಿ ಸೂರ್ಯ ಪ್ರತೀಕಾಶಂ ಚಂದ್ರಕೋಟಿ ಸಮಪ್ರಭಂ ಅಪ್ರಾಕೃತ ಗುಣಾಧಾರಮನಂತ ಮಹಿಮಾಸ್ಪದಂ. ವಿಶುದ್ಧ ಜ್ಞಾನಕ್ಕೆ ಅಸಾಧಾರಣ ಕಾರಣವಾದ ಸಮಸ್ತ ಯೋಗಿಗಳಿಗೆ ಅನುಭವಕ್ಕೆ ವಿಷಯವಾದ ಕೋಟಿ ಸೂರ್ಯರ ಪ್ರಕಾಶಕ್ಕೆ ಸಮವಾದ ಪ್ರಕಾಶವುಳ್ಳ ಕೋಟಿ ಚಂದ್ರರ ಕಾಂತಿಗೆ ಸಮವಾದ ಕಾಂತಿಯುಳ್ಳ ಅಪ್ರಾಕೃತ ಗುಣಗಳಿಗೆ ಆಧಾರವಾದ ಅನಂತ ಮಹಿಮೆಗಳಿಗೆ ಆಧಾರವಾದ ಆ ಶಿವನೆಂಬ ಬ್ರಹ್ಮವು ಸುಖ ಸ್ಫೂರ್ತಿಯಿಂದ ಕೂಡಿದ ಕಿಂಚಿತ್ ಸ್ವರೂಪವನ್ನು ಹೊಂದಿತು. ತದೀಯಾ ಪರಮಾಶಕ್ತಿ ಸಚ್ಚಿದಾನಂದಲಕ್ಷಣಾ ಸಮಸ್ತಲೋಕ ನಿರ್ಮಾಣ ಸಮವಾಯ ಸ್ವರೂಪಿಣಿ. ಸಕಲ ಲೋಕಗಳ ನಿರ್ಮಾಣ ಕಾರ್ಯದಲ್ಲಿ ಸಮವಾಯ ಕಾರಣರೂಪಳಾಗಿರುವ ಆ ಪರಶಿವನ ಸಂಬಂಧಿನಿಯಾದ ಪರಮಾಶಕ್ತಿಯು ಸಚ್ಚಿದಾನಂದ ಲಕ್ಷಣವುಳ್ಳವಳಾಗಿರುತ್ತಾಳೆ. ತದಿಚ್ಛಯಾ ಭವತ್ ಸಾಕ್ಷಾತ್ ತತ್ವರೂಪಾನುಸಾರಿಣೀ ಸ ಶಂಭುರ್ಭಗವಾನ್ ದೇವಃ ಸರ್ವಜ್ಞಃ ಸರ್ವಶಕ್ತಿಮಾನ್. ಜಗತ್ಸಿತೃಕ್ಷುಃ ಪ್ರಥಮಂ ಬ್ರಹ್ಮಾಣಂ ಸರ್ವದೇಹಿನಾಂ ಕರ್ತಾರಂ ಸರ್ವಲೋಕಾನಾಂ ವಿದಧೇ ವಿಶ್ವನಾಯಕಃ. ಆ ಶಕ್ತಿಯು ಪರಶಿವನ ಇಚ್ಛೆಯಿಂದ ಸಾಕ್ಷಾತ್ ಅವನ ಸ್ವರೂಪದಂತಹ ಸ್ವರೂಪವನ್ನೇ ಧರಿಸಿದಳು. ಸರ್ವಜ್ಞನೂ ಸರ್ವಶಕ್ತಿಯುತನೂ ದೇವನೂ ಭಗವಂತನೂ ವಿಶ್ವನಾಯಕನೂ ಆದ ಆ ಶಂಭುವು ಜಗತ್ತನ್ನು ಸೃಷ್ಟಿಸುವ ಇಚ್ಛೆಯುಳ್ಳವನಾಗಿ ಎಲ್ಲ ಜೀವಿಗಳ
ಮತ್ತು ಎಲ್ಲ ಲೋಕಗಳ ಕರ್ತಾರನಾದ ಬ್ರಹ್ಮನನ್ನು ಮೊದಲು ಸೃಷ್ಟಿಸಿದನು. ತಸ್ಮೈ ಪ್ರಥಮ ಪುತ್ರಾಯ ಶಂಕರಃ ಶಕ್ತಿಮಾನ್ ವಿಭುಃ ಸರ್ವಜ್ಞಃ ಸಕಲ ವಿದ್ಯಾಃ ಸಾನುಗ್ರಹಮುಪಾದಿಶತ್ ಪ್ರಾಪ್ತ ವಿದ್ಯೋ ಮಹಾದೇವಾತ್ ಬ್ರಹ್ಮಾ ವಿಶ್ವನಿಯಾಮಕಾತ್. ಶಕ್ತಿ ಸಮನ್ವಿತನಾದ ವಿಭುವಾದ ಸರ್ವಜ್ಞನಾದ ಶಂಕರನು ಆ ಪ್ರಥಮ ಪುತ್ರನಿಗೆ ಅನುಗ್ರಹಪೂರ್ವಕವಾಗಿ ಸಕಲ ವಿದ್ಯೆಗಳನ್ನು ಉಪದೇಶಿಸಿದನು. ವಿಶ್ವನಿಯಾಮಕನಾದ ಮಹಾದೇವನಿಂದ ವಿದ್ಯೆಯನ್ನು ಪಡೆದುಕೊಂಡ ಬ್ರಹ್ಮನು ಸಮಸ್ತಲೋಕಾನ್ ನಿರ್ಮಾತುಂ ಸಮುದ್ಯಮಪರೋऽಭವತ್ ಕೃತೋದ್ಯೋಗೋಪಿ ನಿರ್ಮಾಣೇ ಜಗತಾಂ ಶಂಕರಾಜ್ಞಯಾ ಅಜ್ಞಾತೋಪಾಯ ಸಂಪತ್ತೇರಭವನ್ಮಾಯಯಾವೃತಃ. ಸಮಸ್ತ ಲೋಕಗಳನ್ನು ನಿರ್ಮಿಸುವ ಉದ್ಯಮದಲ್ಲಿ ತೊಡಗಿಕೊಂಡನು. ಶಂಕರನ ಆಜ್ಞೆಯಂತೆ ಲೋಕಗಳ ನಿರ್ಮಾಣದಲ್ಲಿ ಕೃತೋದ್ಯೋಗಿಯಾದರೂ ಮಾಯೆಯಿಂದ ಆವೃತನಾದ್ದರಿಂದ ಉಪಾಯವನ್ನು ತಿಳಿಯದವನಾದನು. ವಿಧಾತುಮಖಿಲಾನ್ ಲೋಕಾನುಪಾಯಂ ಪ್ರಾಪ್ತುಮಿಚ್ಛಯಾ ಪುನಸ್ತಂ ಪ್ರಾರ್ಥಯಾಮಾಸ ದೇವದೇವಂ ತ್ರ್ಯಂಬಕಂ. ಅಖಿಲ ಲೋಕಗಳನ್ನು ಸೃಷ್ಟಿಸುವುದಕ್ಕಾಗಿ ಉಪಾಯವನ್ನು ಪಡೆಯುವ ಇಚ್ಛೆಯಿಂದ ದೇವದೇವನಾದ ತ್ರ್ಯಂಬಕನನ್ನು ಪುನಃ ಪ್ರಾರ್ಥಿಸಿದನು. ನಮಸ್ತೆ ದೇವದೇವೇಶ ನಮಸ್ತೆ ಕರುಣಾಕರ ಅಸ್ಮದಾದಿ ಜಗತ್ಸರ್ವನಿರ್ಮಾಣನ ವಿಧಿಕ್ಷಮ. ದೇವದೇವನಾದವನೇ, ಕರುಣಾಕರನೇ, ನನ್ನನ್ನು ಮೊದಲುಗೊಂಡು ಸಮಸ್ತ ಜಗತ್ತನ್ನು ನಿರ್ಮಿಸುವ ವಿಧಾನದಲ್ಲಿ ಸಮರ್ಥನಾದವನೇ, ನಿನಗೆ ನಮಸ್ಕಾರ. ಉಪಾಯಂ ವದ ಮೇ ಶಂಭೋ ಜಗತ್ಸ್ರಷ್ಟಃ ಜಗತ್ಪತೆ ಸರ್ವಜ್ಞಃ ಸರ್ವಶಕ್ತಿಸ್ತ್ವಂ ಸರ್ವಕರ್ತಾ ಸನಾತನಃ. ನೀನು ಸರ್ವಜ್ಞನು, ಸರ್ವಶಕ್ತಿ ಸಮನ್ವಿತನು, ಸರ್ವಕರ್ತನು, ಸನಾತನನು, ಜಗತ್ಪತಿಯು, ಜಗತ್ ಸೃಷ್ಟಿಕರ್ತನಾದ ಹೇ ಶಂಭುವೇ, ನನಗೆ ಸೃಷ್ಟಿ ಮಾಡುವ ಉಪಾಯವನ್ನು ಹೇಳು. ಇತಿ ಸಂಪ್ರಾರ್ಥಿತಃ ಶಂಭುಃ ಬ್ರಹ್ಮಣಾ ವಿಶ್ವನಾಯಕಃ ಉಪಾಯಮವದತ್ತಸ್ಮೈ ಲೋಕಸೃಷ್ಟಿ ಪ್ರವರ್ತನಂ. ಈ ರೀತಿಯಾಗಿ ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟ ವಿಶ್ವನಾಯಕನಾದ ಶಂಭುವು ಬ್ರಹ್ಮನಿಗೆ ಲೋಕಸೃಷ್ಟಿಯ ಪ್ರವರ್ತನೆಯ ಉಪಾಯವನ್ನು ಹೇಳಿದನು. ಉಪಾಯವೀಶ್ವರೇಣೋಕ್ತಂ ಲಬ್ಧ್ವಾಪಿ ಚತುರಾನನಃ ನ ಸಮರ್ಥೋಭವತ್ ಕರ್ತುಂ ನಾನಾರೂಪಮಿದಂ ಜಗತ್. ಪುನಸ್ತಂ ಪ್ರಾರ್ಥಯಾಮಾಸ ಬ್ರಹ್ಮಾ ವಿಹ್ವಲಮಾನಸಃ ದೇವದೇವ ಮಹಾದೇವ ಜಗತ್ಪ್ರಥಮ ಕಾರಣ. ನಮಸ್ತೆ ಸಚ್ಚಿದಾನಂದ ಸ್ವೇಚ್ಛಾ ವಿಗ್ರಹರಾಜಿತ ಭವಶರ್ವಮಹೇಶಾನ ಸರ್ವಕಾರಣ ಕಾರಣ. ಭವದುಕ್ತೋ ಹ್ಯುಪಾಯೋ ಮೇ ನ ಕಿಂಚಿಜ್ಞಾಯತೇಧುನಾ ಸೃಷ್ಟಿಂ ವಿಧೇಹಿ ಭಗವನ್
ಪ್ರಥಮಂ ಪರಮೇಶ್ವರ ಜ್ಞಾತೋಪಾಯಸ್ತತಃ ಕುರ್ಯಾಂ ಜಗತ್ಸೃಷ್ಟಿಮುಮಾಪತಿ. ಚತುರ್ಮುಖನಾದ ಬ್ರಹ್ಮನು ಪರಮೇಶ್ವರನಿಂದ ಉಪದೇಶಿಸಿ ಹೇಳಲ್ಪಟ್ಟ ಸೃಷ್ಟಿಸುವ ಉಪಾಯವನ್ನು ಪಡೆದನಾದರೂ ಹಲವು ರೂಪದ ಈ ಜಗತ್ತನ್ನು ಸೃಷ್ಟಿ ಮಾಡಲು ಸಮರ್ಥನಾಗಲಿಲ್ಲ. ಭಯಯುಕ್ತವಾದ ಮನಸ್ಸಿನ ಬ್ರಹ್ಮನು ಮತ್ತೆ ಪ್ರಾರ್ಥಿಸಿದನು, ಹೇ ದೇವದೇವನಾದ ಮಹಾದೇವನೇ, ಜಗದ ಆದಿಕಾರಣನೇ, ಸಚ್ಚಿದಾನಂದನೇ, ಸ್ವೇಚ್ಛೆಯಿಂದ ಅನಂತ ಮೂರ್ತಿಗಳನ್ನು ಧರಿಸಿದವನೇ, ಭವನೇ, ಸರ್ವಲೋಕೋತ್ಪಾದಕನೇ, ಶರ್ವನೇ, ಸರ್ವ ಕಾರಣಗಳಿಗೂ ಕಾರಣನಾದ ಮಹೇಶನೇ, ನಿನಗೆ ನಮಸ್ಕಾರವು. ಹೇ ಭಗವಂತನಾದ ಪರಮೇಶ್ವರನೇ, ಉಮಾಪತಿಯೇ, ನೀನು ಹೇಳಿದ ಉಪಾಯವು ನನಗೆ ಈಗ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ. ಆದ್ದರಿಂದ ಈಗ ನೀನೇ ಮೊದಲು ಸೃಷ್ಟಿಯನ್ನು ಮಾಡು, ಅನಂತರ ಉಪಾಯವನ್ನು ತಿಳಿದ ನಾನು ಜಗತ್ ಸೃಷ್ಟಿಯನ್ನು ಮಾಡುವೆನು. ಇತಿ ವಸ್ತು ನಿರ್ದೇಶನಂ. ಪ್ರಮಥಾನಾಂ ಸೃಷ್ಟಿಃ. ಇತ್ಯೇವಂ ಪ್ರಾರ್ಥಿತಃ ಶಂಭುಃ ಬ್ರಹ್ಮಣಾ ವಿಶ್ವಯೋನಿನಾ ಸಸರ್ಜಾತ್ಮಸಮಪ್ರಖ್ಯಾನ್ ಸರ್ವಗಾನ್ ಸರ್ವಶಕ್ತಿಕಾನ್ ಪ್ರಬೋಧ ಪರಮಾನಂದ ಪರಿವಾಹಿತ ಮಾನಸಾನ್ ಪ್ರಮಥಾನ್ ವಿಶ್ವನಿರ್ಮಾಣ ಪ್ರಲಯಾಪಾದನಕ್ಷಮಾನ್. ಈ ಪ್ರಕಾರವಾಗಿ ವಿಶ್ವಯೋನಿಯಾದ ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟ ಶಂಭುವು ತನಗೆ ಸಮಾನ ತೇಜಸ್ಸುಳ್ಳ, ಸರ್ವಜ್ಞರಾದ, ಸಕಲ ಸಾಮರ್ಥ್ಯವುಳ್ಳ, ಸರ್ವೋತ್ಕೃಷ್ಟವಾದ ಸಾಮರಸ್ಯಾತ್ಮಕ ಜ್ಞಾನದಿಂದ ಉಂಟಾದ ಪರಮಾನಂದದ ಪ್ರವಾಹದಿಂದ ಉಲ್ಲಸಿತವಾದ ಮನಸ್ಸುಳ್ಳ, ವಿಶ್ವದ ನಿರ್ಮಾಣ ಮತ್ತು ಪ್ರಳಯ ಮಾಡುವುದರಲ್ಲಿ ಸಮರ್ಥರಾದ ಪ್ರಮಥಗಣರನ್ನು ನಿರ್ಮಿಸಿದನು. ಸೃಷ್ಟ ಪ್ರಮಥವರ್ಗೇಷು ವರ್ಣಾಶ್ರಮ ಪರಿಕ್ರಮಾನ್ ಅಪ್ರಾಕೃತ ಸದಾಚಾರಾನ್ ಉಪಾದಿಶದಥ ಪ್ರಭು. ತನ್ನಿಂದ ಸೃಷ್ಟಿಸಲ್ಪಟ್ಟ ಪ್ರಮಥಗಣರಲ್ಲಿ ಅತಿವರ್ಣಾಶ್ರಮ ಧರ್ಮವನ್ನು ಪರಿಪಾಲಿಸುವ ಅಪ್ರಾಕೃತಗಳಾದ ಸದಾಚಾರ ಸಂಪನ್ನರಾದ ಆ ಪ್ರಮಥಗಣರಿಗೆ ಪ್ರಭುವಾದ ಪರಮಾತ್ಮನು ಅನಂತರ ಉಪದೇಶವನ್ನು ಮಾಡಿದನು. ತೇಷು ಪ್ರಮಥವರ್ಗೇಷು ಸೃಷ್ಟೇಷು ಪರಮಾತ್ಮನಾ ರೇಣುಕೋ ದಾರುಕಶ್ಚೇತಿ ದ್ವಾವಭೂತಾಂ ಶಿವಪ್ರಿಯೌ. ಪರಮಾತ್ಮನಿಂದ ಸೃಜಿಸಲ್ಪಟ್ಟ ಆ ಪ್ರಮಥ ಸಮೂಹದಲ್ಲಿ ರೇಣುಕರು ಹಾಗೂ ದಾರುಕರು ಇಬ್ಬರೂ ಶಿವನಿಗೆ ಪ್ರೀತಿಪಾತ್ರರಾದರು. ಸರ್ವವಿದ್ಯಾ ವಿಶೇಷಜ್ಞೌ ಸರ್ವಕಾರ್ಯವಿಚಕ್ಷಣೌ ಮಾಯಾಮಲವಿನಿರ್ಮುಕ್ತೌ ಮಹಿಮಾತಿಶಯೋಜ್ವಲೌ ಆತ್ಮಾನಂದ ಪರಿಸ್ಫೂರ್ತಿರಸಾಸ್ವಾದನಲಂಪಟೌ ಶಿವತತ್ವಪರಿಜ್ಞಾನ ತಿರಸ್ಕೃತ ಭವಾಮಯೌ. ಸರ್ವ ವಿದ್ಯೆಗಳ ವಿಶೇಷಾರ್ಥವನ್ನು ಬಲ್ಲವರು, ಸರ್ವ ಕಾರ್ಯಗಳಲ್ಲಿ ವಿಚಕ್ಷಣರು, ಮಾಯಾಶಕ್ತಿಯಿಂದ ಪರಿಕಲ್ಪಿತಗಳಾದ ಆಣವಾದಿ ಮಲತ್ರಯಗಳ ಸಂಬಂಧರಹಿತರು, ಉತ್ಕೃಷ್ಟ ಮಹಿಮಾ ಸಿದ್ಧಿಯಿಂದ ಪ್ರಕಾಶಿಸುತ್ತಿದ್ದ ಆತ್ಮಾನಂದ ಪರಿಪೂರ್ಣವಾದ ಅಮೃತ ರಸವನ್ನು ಆಸ್ವಾದಿಸುವುದರಲ್ಲಿ ಆಸಕ್ತರು,
ಶಿವತತ್ವಜ್ಞಾನದಿಂದ ಜನನ ಮರಣವೆಂಬ ಭವರೋಗವನ್ನು ತಿರಸ್ಕರಿಸಿಕೊಂಡವರು. ನಾನಾಪಥ ಮಹಾಶೈವತಂತ್ರ ನಿರ್ವಾಹ ತತ್ಪರೌ ವೇದಾಂತಸಾರ ಸರ್ವಸ್ವ ವಿವೇಚನ ವಿಚಕ್ಷಣೌ ನಿತ್ಯಸಿದ್ಧೌ ನಿರಾತಂಕೌ ನಿರಂಕುಶ ಪರಾಕ್ರಮೌ ತಾದೃಶೌ ತೌ ಮಹಾಭಾಗೌ ಸಂವೀಕ್ಷ್ಯ ಪರಮೇಶ್ವರಃ ಸಮರ್ಥೌ ಸರ್ವಕಾರ್ಯೇಷು ವಿಶ್ವಾಸಪರಮಾಶ್ರಿತೌ ಅಂತಃಪುರದ್ವಾರಪಾಲೌ ನಿರ್ಮಮೇ ನಿಯತೌ ವಿಭುಃ. ಅನೇಕ ಶಾಖೆಗಳುಳ್ಳ ಮಹಾಶೈವತಂತ್ರವನ್ನು ನಿರ್ವಹಿಸುವುದರಲ್ಲಿ ತತ್ಪರರಾದ, ವೇದಾಂತಗಳ ಸಾರ ಸರ್ವಸ್ವವನ್ನು ವಿವೇಚಿಸುವುದರಲ್ಲಿ ಕುಶಲರಾದ, ನಿತ್ಯವಾದ ಸಿದ್ಧಿಗಳುಳ್ಳ ನಿರಾತಂಕರಾದ, ತಡೆಯಿಲ್ಲದ ಪರಾಕ್ರಮಿಗಳಾದ ಇಂತಹ ಶ್ರೇಷ್ಠರಾದ, ಪ್ರೀತಿ ಪಾತ್ರರಾದ, ನೇಮಬದ್ಧರಾದ ಆ ಇಬ್ಬರು ರೇಣುಕ ದಾರುಕ ಗಣೇಶ್ವರರನ್ನು ಸರ್ವತಂತ್ರ ಸ್ವತಂತ್ರನಾದ ಪರಮೇಶ್ವರನು ಅಂತಃಪುರದ ದ್ವಾರಪಾಲಕರನ್ನಾಗಿ ನೇಮಿಸಿದನು. ಗಣೇಶ್ವರೌ ರೇಣುಕದಾರುಕಾವುಭೌ ವಿಶ್ವಾಸಭೂತೌ ನವಚಂದ್ರಮೌಲೇಃ ಅಂತಃಪುರದ್ವಾರಗತೌ ಸದಾತೌ ವಿತೇನತುರ್ವಿಶ್ವಪತೇಸ್ತು ಸೇವಾಂ. ಬಾಲಚಂದ್ರನನ್ನು ಧರಿಸಿದವನ ವಿಶ್ವಾಸಕ್ಕೆ ಪಾತ್ರರಾದ ಆ ಇಬ್ಬರು ರೇಣುಕ ದಾರುಕರೆಂಬ ಗಣೇಶ್ವರರು ವಿಶ್ವಪತಿಯ ಅಂತಃಪುರದ ದ್ವಾರಪಾಲಕರಾಗಿ ಅವನ ಸೇವೆಯನ್ನು ಸದಾ ಮಾಡಿದರು. ಇತಿ ಪ್ರಮಥಾನಾಂ ಸೃಷ್ಟಿ. ಓಂ ತತ್ಸತೈತಿ ಶ್ರೀಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀರೇಣುಕಾಗಸ್ತ್ಯಸಂವಾದೇ ಶ್ರೀವೀರಶೈವಧರ್ಮನಿರ್ಣಯೇ ಶ್ರೀಶಿವಯೋಗಿ ಶಿವಾಚಾರ್ಯವಿರಚಿತೆ ಶ್ರೀಸಿದ್ಧಾन्तಶಿಖಾಮಣೌ ಜಗತ್ಸೃಷ್ಟಿವಿಚಾರೋ ನಾಮ ದ್ವಿತೀಯ ಪರಿಚ್ಛೇದಃ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗತ್ ಸೃಷ್ಟಿ ವಿಚಾರವೆಂಬ ಹೆಸರಿನ 2ನೇ ಪರಿಚ್ಛೇದವು ಮುಗಿದುದು.